ಹಾಯ್ ಹಲೋ ನಮಸ್ಕಾರ. ನಾನು ಶಿವ ಎಸ್.ಜೆ. ನೀವು ನೋಡ್ತಿದ್ದೀರಾ ಎಸ್.ಜೆ. ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಇವತ್ತು ನಾನು ನಿಮಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಆರಂಭವಾಗಿದೆ, ಯಾವ ಸಮಯಕ್ಕೆ ಎಷ್ಟು ದಿನ ಅವಕಾಶ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು ಗೆಳೆಯರೆ, ಇವತ್ತು ರೇಷನ್ ಕಾರ್ಡ್ ಹೊಸ ಅರ್ಜಿ ಪ್ರಾರಂಭವಾಗಿದೆ ನೋಡಿ. ರೇಷನ್ ಕಾರ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ಪಾಪಪ್ ಸೈಡ್ ಶೋ ಬರುತ್ತೆ ಟೆಕ್ಸ್ಟ್ ಅಲ್ಲಿ. ಇದು ಲಾಸ್ಟ್ ಎಲ್ಲ ಈ ತರ ಬರ್ತಾ ಇರ್ತಿರ್ಲಿಲ್ಲ. ಈಗ ರೇಷನ್ ಕಾರ್ಡ್ ವೆಬ್ಸೈಟ್ ಚೇಂಜ್ ಮಾಡಿದಾಗಿಂದ ಈ ತರ ಪಾಪಪ್ ಎಲ್ಲ ಶೋ ಆಗ್ತಿದೆ. ಅದು ತುಂಬಾ ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ನೋಡಿ. ಪಾಪಪ್ ಸೈಡ್ ಶೋ ಬರ್ತಿದೆ ನೋಡಿ ಟೆಕ್ಸ್ಟ್ ಅಲ್ಲಿ. ಅಂದ್ರೆ ಈ ಶ್ರಮ್ ಕಾರ್ಡ್ ಅವ್ರಿಗೆ ಯಾವಾಗ ಬಿಟ್ಟಿದ್ದಾರೆ, ಯಾವಾಗಿಂದ ಯಾವಾಗವರೆಗೂ, ಅಂದ್ರೆ PVGT ಅವ್ರಿಗೆ ಯಾವಾಗಿಂದ ಯಾವಾಗವರೆಗೂ ಬಿಟ್ಟಿದ್ದಾರೆ, ಜನರಲ್ ಅವ್ರಿಗೆ ಯಾವಾಗಿಂದ ಯಾವಾಗವರೆಗೂ ಬಿಟ್ಟಿದ್ದಾರೆ ಅನ್ನೋದ್ರಲ್ಲಿ ಪಾಪಪ್ ಶೋ ಆಗ್ತಿದೆ. ಅದನ್ನ ರೀಡ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ, ಪಬ್ಲಿಕ್ಗೆ ಯಾವಾಗ ಬಿಟ್ಟಿದ್ದಾನಪ್ಪ ಅಂತಂದ್ರೆ ಇವತ್ತು 4 ಗಂಟೆಯಿಂದ 6 ಗಂಟೆವರೆಗೆ 2 ಗಂಟೆಗಳ ಕಾಲ ಅವಕಾಶ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇವತ್ತು ಮತ್ತೆ ನಾಳೆ ಕೂಡ ಇರುತ್ತೆ. 4 ಗಂಟೆಯಿಂದ 6 ಗಂಟೆವರೆಗೂ ಯಾರೆಲ್ಲ ಅಪ್ಲಿಕೇಶನ್ ಹಾಕೊಂಡಿಲ್ವೋ, ಹೊಸ ರೇಷನ್ ಕಾರ್ಡ್ಗೋಸ್ಕರ ವೇಟ್ ಮಾಡ್ತಿದ್ದೀರೋ, ದಯವಿಟ್ಟು ನೀವು ಗ್ರಾಮೀಣ ಕರ್ನಾಟಕ ಬೆಂಗಳೂರು ಶಾಪ್ಗೆ ಬೇಗ ವಿಸಿಟ್ ಮಾಡಿ ಅಪ್ಲಿಕೇಶನ್ ಹಾಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ 2 ದಿನ ಕಾಲಾವಕಾಶ ಕೊಟ್ಟಿದ್ದಾನೆ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಯಾರೆಲ್ಲ ಅರ್ಜಿ ಹಾಕ್ತಿರೋ ಅವ್ರಿಗೆಲ್ಲ ನಾನು ಮುಂಚಿತವಾಗಿ ರೆಡಿ ಮಾಡೋಕೆ ಏನೆಲ್ಲ ರೆಡಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಗೆಳೆಯರೆ. ನೀವು ಮಂತ್ರ L1 ಡಿವೈಸ್ನ RD ಸರ್ವಿಸ್ನ ಮುಂಚೆನೆ ಇನ್ಸ್ಟಾಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಅಪ್ಲಿಕೇಶನ್ ಹಾಕಕ್ಕೆ ಮುಂಚೆನೆ ಸ್ಟಾರ್ಟ್ ಆದಾಗ ಅದಕ್ಕೆ ಟೈಮ್ ಕೊಡಬೇಡಿ, ಮುಂಚೆನೆ ರೆಡಿ ಮಾಡ್ಕೊಳ್ಳಿ. ಅರ್ಜಿದಾರರು ಅರ್ಜಿ ಹಾಕಲು ದಾಖಲೆಗಳು ಏನೇನು ಬೇಕಪ್ಪ ಅಂತಂದ್ರೆ, ಅಪ್ಲಿಕೆಂಟು ಯಾರ್ಯಾರಿದ್ರು ಅವರು ಬೇರೆ ರೇಷನ್ ಕಾರ್ಡಲ್ಲಿ ಇದ್ರೆ ಅವರು ಮುಂಚಿತವಾಗಿ ಡಿಲೀಟ್ ಆಗಿರ್ಬೇಕಾಗುತ್ತೆ. ನೆಕ್ಸ್ಟ್, ಅರ್ಜಿದಾರರ ಎಷ್ಟು ಜನ ಇದ್ದೀರೋ ಎಲ್ಲರೂ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಒಬ್ಬರ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಫ್ರೆಂಡ್ಸ್. ಜೊತೆಗೆ 6 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗಿದ್ರೆ ಅವರದು ಆಧಾರ್ ಕಾರ್ಡು ಜೊತೆಗೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಅವರ ಆಧಾರ್ ಕಾರ್ಡಲ್ಲಿ ಲಿಂಕ್ ಇರೋ ಮೊಬೈಲ್ ನಂಬರ್ ಇರಬೇಕಾಗುತ್ತೆ. ಅವರಿಗೆ OTP ಮೂಲಕ ಆ್ಯಡ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಬಯೋಮೆಟ್ರಿಕ್ ಇರಲ್ಲ ಅಲ್ವಾ, ಸೊ OTP ಮೂಲಕ ಆ್ಯಡ್ ಮಾಡ್ಕೋಬೇಕು ಅವ್ರನ್ನ. ಇಷ್ಟು ದಾಖಲೆಗಳನ್ನ ತಗೊಂಡು ನೀವು ಕೂಡಲೇ ಹತ್ತಿರದ ಗ್ರಾಮೀಣ ಕರ್ನಾಟಕ ಬೆಂಗಳೂರಿಗೆ ಅಥವಾ ಫೋಟೋ ಬಯೋ ಶಾಪ್ಗೆ ಕೂಡಲೇ ಭೇಟಿ ನೀಡಿ ಫ್ರೆಂಡ್ಸ್. 4 ಗಂಟೆಗೆ ಅರ್ಜಿ ಪ್ರಾರಂಭವಾಗುತ್ತೆ, 100% ಆಗುತ್ತೆ ಫ್ರೆಂಡ್ಸ್. ಬೈ ಚಾನ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪಬ್ಲಿಕ್ ಲಿಂಕ್ ಕೂಡ ಹಾಕಿರ್ತೀನಿ. ಆ ಲಿಂಕ್ ನ ಚೆಕ್ ಮಾಡ್ಕೊಂಡು ನೋಡಿ. ಈ ಪಾಪಪ್ ಶೋ ಆಗಿದೆಯಲ್ಲ, ಇದನ್ನ ತೋರಿಸಿದೀನಲ್ಲ, ಇದು ನಿಮ್ಗೂ ಕೂಡ ತೋರಿಸುತ್ತೆ. ಮೊಬೈಲ್ ನೋಡ್ಕೋಬಹುದು ಬಿಟ್ಟಿದಾರ ಇಲ್ವಾ ಅಂತ. ನೀವು ಅದನ್ನ ಚೆಕ್ ಮಾಡಿ, ಅದು 4 ಗಂಟೆಗೆ ಓಪನ್ ಆದ್ರೆ ಬೇಕಾದ್ರೆ ಹೋಗ್ಬೋದು ಡೌಟ್ ಇದ್ರೆ. ಇಲ್ಲ ನಮ್ಮ ಚಾನಲ್ ಮೇಲೆ ಟ್ರಸ್ಟ್ ಇದೆ ಅಂತಂದ್ರೆ ನೀವು ಕೂಡಲೇ ಹೋಗಿ ಭೇಟಿ ನೀಡಿ. ಮೊದಲನೇ ಅವರು ನೀವೇ ಆಗಿ, ಕ್ಯೂ ಅಲ್ಲಿ ಜಾಸ್ತಿ ಜನ ಇರೋದಕ್ಕಿಂತ ಮೊದಲನೇ ಅವರು ನೀವೇ ಆಗಿ ನಿಮ್ಮ ಅರ್ಜಿನ ಮೊದಲು ಹಾಕಿಸ್ಕೊಳ್ಳಿ ಫ್ರೆಂಡ್ಸ್. 2 ದಿನ ಮಾತ್ರ ಅವಕಾಶ ಇದೆ, ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಯಾರೆಲ್ಲ ರೇಷನ್ ಕಾರ್ಡ್ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಕಾಯ್ತಿದ್ದೀರೋ ಅವರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಿಗೆಲ್ಲ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕುವ ಅವಶ್ಯಕತೆ ಇದೆ ಅಂತವ್ರಿಗೆಲ್ಲ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ಕಮೆಂಟ್ಸ್ ಮಾಡಿ. ಇದೇ ತರ ರೇಷನ್ ಕಾರ್ಡ್ ರಿಲೇಟೆಡ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೇರೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.